ಇವರು ಹಿಜಾಬ್ಗೆ ಅನುಮತಿ ಕೊಟ್ಟಿದ್ದೀನಿ, ಕೇಸರಿ ಶಾಲ್ಗೆ ಅನುಮತಿ ಕೊಟ್ಟಿಲ್ಲ ಅಂತಾರೆ. ವಿಧಾನಸೌಧದಲ್ಲಿ ಕುತ್ಕೊಂಡ್ಬಿಟ್ಟು ಅವ್ರು ಆರ್ಡರ್ ಪಾಸ್ ಮಾಡಿಬಿಟ್ಟ ಅಂದರೆ ಸ್ಥಳೀಯವಾಗಿ ಇರೋವಂಥ ಶಾಲೆಗಳು ಕಷ್ಟ ಯಾರು ನೋಡ್ತಾರೆ? ಮಧು ಬಂಗಾರಪ್ಪನವರು ಮಾಧ್ಯಮದವ್ರಿಗೆ ಮತ್ತೆ BJP ಪಕ್ಷದವ್ರಿಗೆ ಒಂದು ಕ್ವಶನ್ ಹಾಕ್ತಾರೆ, ದಲಿತರಿ ಮಕ್ಕಳು ಎಷ್ಟು ಜನ ಪಾಸ್ ಆಗವ್ರೆ ಅಂತ. ಆ ದಲಿತರು ಮಕ್ಳಿಗೂ ನೀವು ಇದನ್ನ ವಿಚಾರ ಎತ್ಕೊಂಡಿರೋದಕ್ಕೂ ಒಂದಕ್ಕೊಂದು ಸಂಬಂಧ ಇಲ್ಲ. ಮುಸ್ಲಿಮ್ಸ್ ಅವ್ರ ಓಟು, ಕ್ರೈಸ್ತರು ಓಟು, ಬೌದ್ಧರು ಓಟು, ಸಿಖ್ರು ಓಟು, ಹಿಂದೂಗಳು ಓಟು ಅಂತ ಡಿವೈಡ್ ಮಾಡಿ ಇದು ಸಿದ್ದರಾಮಯ್ಯನವರು ಏಕಾಏಕಿ ನಿರ್ಧಾರ ತಗೊಂಡಿರೋ ಥರ ಕಾಣಿಸ್ತಾ ಇದ್ದೆ. ಮಾನ್ಯ ಶಿಕ್ಷಣ ಸಚಿವರು ಎಷ್ಟು ಶಾಲೆಗಳಿಗೆ ಭೇಟಿ ನೀಡಿದ್ದಾರೆ, ಮಕ್ಕಳಲ್ಲಿ ವಿಷ ಬೀಜ ಬಿತ್ತುವಂಥ ಕೆಲಸನ ಇವರು ಮಾನ್ಯ ಮಧು ಬಂಗಾರಪ್ಪನವ್ರು ಮಾಡ್ತಾರೆ. ಜಾತಿ ಧರ್ಮನ ಬಲವಂತವಾಗಿ ಏರೋಂಥ ಕೆಲಸ ಮಾಡ್ತಾರೆ. ಇದನ್ನ ಕೂಡಲೇ ಇವರು ಹಿಂದಕ್ಕೆ ತಗೊಳ್ಳಿಲ್ಲ ಅಂದರೆ ಏನು ನಮ್ಮ ಸಂಘಟನೆಗಳು ಏನಿದೆ, ಕಾರ್ಮಿಕ ಸಂಘಟನೆಗಳ ಒಕ್ಕೂಟದಿಂದ ನಾವು ಬೃಹತ್ ಆದ ಹೋರಾಟನ ಮಾಡಬೇಕಾಗಿರ್ತದೆ. ಸರ್, ಈಗ ಇವರೇನು ಹಿಜಾಬ್ಗೆ ಅನುಮತಿ ಕೊಟ್ಟು ಆದೇಶ ಹೊಡಿಸ್ಬಿಟ್ಟವ್ರಲ್ವಾ, ಇದೇನು ಮಕ್ಕಳು ಪುಟ್ಟ ಮಕ್ಳು ಇರ್ತಾರಲ್ಲ ಶಾಲೆಯಲ್ಲಿ ಕಲಿಯುವಂಥ ಮಕ್ಕಳು, ಇವ್ರ ಮೇಲೆ ಜಾತಿ ಧರ್ಮನ ಬಲವಂತವಾಗಿ ಏರೋವಂಥ ಕೆಲಸ ಮಾಡ್ತಾವ್ರೆ. ಇದರಿಂದ ಮಕ್ಕಳಲ್ಲಿ ಏನಾಗ್ಬಿಡ್ತದೆ ಅಂದರೆ ಬೇರೆ ಮಟ್ಟದಲ್ಲೇ ಇವ್ರಿಗೆ ವಿಷ ಬೀಜ ಬಿತ್ತೋ ಥರ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡ್ತೈತಿ. ಈಗ ಆಗಲೇ ಈ ವಿಚಾರ ತುಂಬ ಚರ್ಚೆ ಆಗೈತೆ. ಇದರಲ್ಲಿ ನನ್ನ ಅಭಿಪ್ರಾಯ ಏನಂತಂದರೆ, ಮಾನ್ಯ ಶಿಕ್ಷಣ ಸಚಿವರು ಎಷ್ಟು ಶಾಲೆಗಳಿಗೆ ಭೇಟಿ ನೀಡಿದ್ದಾರೆ, ಶಾಲೆಗಳಲ್ಲಿ ಶಿಕ್ಷಕರಿಗೆ ಏನು ತೊಂದರೆ ಆಗ್ತಾ ಐತೆ, ಶಾಲೆಗಳಲ್ಲಿ ಏನು ತೊಂದರೆಗಳಿದೆ, ಶಾಲೆಗಳು ಕಟ್ಟಡ ಯಾವ ಸುಸ್ಥಿಲಿದೆ, ಆಮೇಲೆ ವಿದ್ಯಾರ್ಥಿಗಳು ಯಾವ ಪರಿಸ್ಥಿತಿಲಿದ್ದಾರೆ ಅನ್ನೋದನ್ನು ಪರಿಶೀಲನೆ ಮಾಡಬೇಕಾಗಿತ್ತು. ಇದು ಸಿದ್ದರಾಮಯ್ಯನವರು ಏಕಾಏಕಿ ನಿರ್ಧಾರ ತಗೊಂಡಿರೋ ಥರ ಕಾಣಿಸ್ತಾ ಐತೆ. ಓಲೈಕೆ ಮಾಡೋವಂಥದ್ದು, ಯಾಕಂದರೆ ಯಾವುದೋ ಒಂದು ಧರ್ಮನ ಒಂದು ಜಾತಿನ ಓಲೈಕೆ ಮಾಡೋವಂಥದ್ದು ಸನ್ನಿವೇಶ ಕಾಣಿಸ್ತಾ ಐತೆ. ಈ ವಿಚಾರವಾಗಿ ಮಾಧ್ಯಮದವರು ಒಂದು ಪ್ರಶ್ನೆ ಕೇಳ್ತಾರೆ ಸನ್ಮಾನ್ಯ ಮಧು ಬಂಗಾರಪ್ಪನವ್ರನ್ನ, ಇದರಲ್ಲಿ ಧರ್ಮನ ಹೇಳೋ ಥರ ಐತಲ್ಲ ಈ ವಿಚಾರವಾಗಿ, ಹಿಜಾಬ್ ವಿಚಾರವಾಗಿ ಅಂತ ಕೇಳ್ತಾರೆ. ಅದಕ್ಕೆ ಅವರೇನು ಮಾಡ್ತಾರೆ, ಮಧು ಬಂಗಾರಪ್ಪನವರು ಮಾಧ್ಯಮದವ್ರಿಗೆ ಮತ್ತು BJP ಪಕ್ಷದವ್ರಿಗೆ ಒಂದು ಕ್ವಶನ್ ಹಾಕ್ತಾರೆ, ದಲಿತರಿ ಮಕ್ಕಳು ಎಷ್ಟು ಜನ ಪಾಸ್ ಆಗವ್ರೆ ಅಂತ. ಆ ದಲಿತರು ಮಕ್ಳಿಗೂ ನೀವು ಇದನ್ನ ವಿಚಾರ ಎತ್ಕೊಂಡಿರೋದಕ್ಕೂ ಒಂದಕ್ಕೊಂದು ಸಂಬಂಧ ಇಲ್ಲ. ನೀವು ಯಾಕೆ ಮಾತಿಗೆ ಮುಂಚೆ ದಲಿತರು ಎತ್ಕೊಂಡ್ಬರ್ತೀರಿ? ಇಲ್ಲಿ ಈಗ ನಾವೆಲ್ಲ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರಬೇಕಾದ್ರೆ ಪ್ರತಿ ಹಬ್ಬಗಳಲ್ಲೂ ಕೂಡ ಬಕ್ರೀದ್ ಬಂದಾಗ ಪೈಗಂಬರ್ ಅವ್ರ ವಿಚಾರನ ಹೇಳೋರು, ಕ್ರಿಸ್ಮಸ್ ಬಂದಾಗ ಯೇಸು ಕ್ರಿಸ್ತರವ್ರ ಬಲಿದಾನಗಳನ್ನ ತ್ಯಾಗಗಳನ್ನ ನಮ್ಮ ಶಾಲೆಯಲ್ಲಿ ಹೇಳೋರು. ಪ್ರತಿ ವರ್ಷ ಸರಸ್ವತಿ ಪೂಜೆ ದಿವಸ ಎಲ್ಲ ಮಕ್ಕಳುಗಳು ಕೂತ್ಕೊಂಡು ಭಜನೆ ಮಾಡ್ತಿದ್ದೋ. ಯಾವುದು ಜಾತಿ ಧರ್ಮ ಭೇದ ಭಾವ ಅನ್ನೋದಿರಲಿಲ್ಲ. ಇವತ್ತಿನ ಕಾಲಘಟ್ಟದಲ್ಲಿ ಏನಾಗ್ಬಿಟ್ಟೈತೆ ಅಂದರೆ ಓಲೈಕೆ ರಾಜಕಾರಣ ಆಗ್ಬಿಟ್ಟೈತೆ. ಒಂದು ಇವರು ಮುಸ್ಲಿಮ್ಸ್ ಅವ್ರ ಓಟು, ಕ್ರೈಸ್ತರು ಓಟು, ಬೌದ್ಧರು ಓಟು, ಸಿಖ್ರು ಓಟು, ಹಿಂದೂಗಳು ಓಟು ಅಂತ ಡಿವೈಡ್ ಮಾಡಿ ಓಲೈಕೆ ರಾಜಕಾರಣ ಮಾಡೋವಂಥದ್ದು ಸ್ಟಾರ್ಟ್ ಆಗ್ಬಿಟ್ಟೈತೆ. ಈ ವಿಚಾರವಾಗಿ ಇವರು ಫಸ್ಟು ಮಾನ್ಯ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪನವರು 3 ವರ್ಷ ಆಯಿತು ಅಧಿಕಾರ ವಹಿಸ್ಕೊಂಡು ಸಚಿವರಾಗಿ. 3 ವರ್ಷ ಸಚಿವರಾದ ಮೇಲೆ ಎಷ್ಟು ಶಾಲೆಗಳಿಗೆ ಭೇಟಿ ನೀಡಿಬಿಟ್ಟು, ಎಷ್ಟು ಶಾಲೆಗಳಲ್ಲಿ ಇವತ್ತೂ ಕೂಡ ಹೆಂಚುಗಳು ಆರೋಗೋಂಥ ಪರಿಸ್ಥಿತಿ ಐತೆ, ಮಳೆ ನೀರು ಸೋರ್ತಾ ಐತೆ. ಇದ್ರ ಬಗ್ಗೆ ಗಮನ ಹರಿಸಿಲ್ಲ. ಇವ್ರು ಏನು ಮಾಡ್ತಾ ಇರೋದು ಅಂದರೆ ಬರೀ ಗುದ್ಲಿ ಪೂಜೆ ಅಂತೆ, ಆ ಹುಟ್ಟದ ಹಬ್ಬ ಅಂತೆ, ಇನ್ನೊಂದು ಕಾರ್ಯಕ್ರಮ ಅಂತೆ, ಬರೀ ಇದನ್ನೇ ನೋಡ್ತಾರೆ. ಇವರು ಶಿಕ್ಷಣ ಸಚಿವರಾದ ಮಾನ್ಯ ಮಧು ಬಂಗಾರಪ್ಪನವರು ಎಷ್ಟು ಅಧಿಕಾರಿಗಳ ಜೊತೆ ಶಾಲೆಗಳಲ್ಲಿ ಆಗ್ತಿರೋ ತೊಂದರೆ ಬಗ್ಗೆ ಇವರು ಸಭೆ ನಡೆಸವ್ರೆ, ಶಿಕ್ಷಕರಿಗೆ ಆಗ್ತಿರೋಂಥ ತೊಂದರೆ ಬಗ್ಗೆ ಇವರು ಸಭೆ ನಡೆಸವ್ರೆ. ಏನೇನು ಚರ್ಚೆ ಆಗಿದೆ ಅನ್ನೋದನ್ನು ಸ್ಪಷ್ಟಪಡಿಸ್ಬೇಕಲ್ವಾ. ಇವರು ಏಕಾಏಕಿ ಯಾವುದೋ ಒಂದು ಧರ್ಮನ ಓಲೈಕೆ ಮಾಡ್ಕೊಳ್ಳೋಕ್ಕೋಸ್ಕರ ಮಕ್ಕಳಲ್ಲಿ ವಿಷ ಬೀಜ ಬಿತ್ತುವಂಥ ಕೆಲಸನ ಇವರು ಮಾನ್ಯ ಮಧು ಬಂಗಾರಪ್ಪನವ್ರು ಮಾಡ್ತಾವ್ರೆ. ಇದನ್ನು ಕೂಡಲೇ ಹಿಂದಕ್ಕೆ ತಗೊಳ್ಳಿಲ್ಲ ಅಂದರೆ ಏನು ನಮ್ಮ ಸಂಘಟನೆಗಳು ಏನಿದೆ, ಕಾರ್ಮಿಕ ಸಂಘಟನೆಗಳ ಒಕ್ಕೂಟದಿಂದ ನಾವು ಬೃಹತ್ ಆದ ಹೋರಾಟನ ಮಾಡಬೇಕಾಗಿರ್ತದೆ. ಅದಕ್ಕೆ ನೇರ ಹೊಣೆಗಾರಕ್ಕೆ ಸಿದ್ದರಾಮಯ್ಯನವರಾಗಿರ್ತಾರೆ ಹಾಗೂ ಮಧು ಬಂಗಾರಪ್ಪನವರ ಕಾರಣಕರ್ತರಾಗಿರ್ತಾರೆ. ಮಧು ಬಂಗಾರಪ್ಪನವ್ರು ಶಾಲೆಗೆ ಭೇಟಿ ನೀಡಿದ್ರೆ ತಾನೇ ಗಮನಕ್ಕೆ ಬರೋದು. ಅವರು ಎಲ್ಲೋ ಕೂತ್ಕೊಂಡು ಈ ವಿಧಾನಸೌಧದಲ್ಲಿ ಕೂತ್ಕೊಂಡ್ಬಿಟ್ಟು ಅವ್ರು ಆರ್ಡರ್ ಪಾಸ್ ಮಾಡಿಬಿಟ್ಟ ಅಂದರೆ ಸ್ಥಳೀಯವಾಗಿ ಇರೋವಂಥ ಶಾಲೆಗಳು ಕಷ್ಟ ಯಾರು ನೋಡ್ತಾರೆ? ಇವತ್ತು ಈ ಒಂದು ಹೆಂಚುಗಳು ಎಲ್ಲ ಬಿದ್ದೋಗ್ತಾ ಐತೆ, ಗಾಳಿಗೆ ತೂರಾಗ್ತಾ ಐತೆ. ಆಮೇಲೆ
ಅಲ್ಲಿ ನೆಟ್ಟಿಗೆ ಗ್ರೌಂಡ್ಗಳಿಲ್ಲ. ಆಮೇಲೆ ಆ ಹೆಣ್ಮಕ್ಳ ಬಗ್ಗೆ ಸುರಕ್ಷತೆ ಬಗ್ಗೆ ಏನು ಕ್ರಮ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಇವ್ರು ಪರಿಶೀಲನೆ ಮಾಡ್ತಾ ಇಲ್ಲ. ವಿದ್ಯಾರ್ಥಿಗಳಿಗೆ ಏನು ತೊಂದರೆ ಆಗ್ತಾ ಐತೆ ಅನ್ನೋದನ್ನು ಇವ್ರು ಪರಿಶೀಲನೆ ಮಾಡ್ತಾ ಇಲ್ಲ. ಅಲ್ಲಿ ಪಾಠ ಮಾಡೋ ಮಾಸ್ಟ್ರುಗಳು ಕಷ್ಟಗಳು ನಷ್ಟಗಳು ಏನೈತೆ ಅನ್ನೋದನ್ನ ಇವ್ರು ಪರಿಶೀಲನೆ ಮಾಡ್ತಾ ಇಲ್ಲ. ಇವ್ರಿಗೆ ಬೇಕಾಗಿರೋದು ಏನು ಅಂದರೆ ವೋಟ್ ಬ್ಯಾಂಕ್ ರಾಜಕಾರಣ ಅಷ್ಟೇ ಬೇಕಾಗಿರೋದು. ಸರ್ಕಾರಿ ಶಾಲೆ ಉಳಿಸೋ ನಿಟ್ಟಿನಲ್ಲಿ ಇವರು ಏನು ಕ್ರಮ ಜರುಗಿಸ್ತಾ ಇಲ್ಲ. ಬರೀ ಇವರು ವೋಟ್ ಬ್ಯಾಂಕ್ಗೋಸ್ಕರ ಯಾವುದೋ ಜಾತಿನ ಯಾವುದೋ ಧರ್ಮನ ಓಲೈಕೆ ಮಾಡೋಕ್ಕೋಸ್ಕರ ಇವರು ಸರ್ಕಾರ ನಡೆಸ್ತಾ ಇರೋದು. ಸರ್, ಈಗ ಹಿಂದೆ ಮಧು ಬಂಗಾರಪ್ಪನವ್ರು ಹೇಳಿದರು ಎಲ್ಲ ಖಾಲಿ ಇರೋವಂಥ ಎಲ್ಲ ಶಿಕ್ಷಕರನ್ನ ನೇಮಕ ಮಾಡ್ಕೊಂಡ್ಬಿಡ್ತೀವಿ ಅಂತ. ಇದುವರೆಗೂ ಆಗಿದೆಯಾ ಸರ್? ಎಲ್ಲ ಕಡೆ ಶಿಕ್ಷಕರ ಕೊರತೆ ಇಲ್ವಾ ಸರ್? ಫಸ್ಟ್ ಅದನ್ನು ಬಗೆಹರಿಸಲಿ. ಅದನ್ನು ಬಗೆಹರಿಸ್ಬಿಟ್ಟು ಆದಮೇಲೆ ಹಿಜಾಬು ಇನ್ನೊಂದು ಮತ್ತೊಂದು ಬರಲಿ. ಇವರು ಹಿಜಾಬುಗೆ ಅನುಮತಿ ಕೊಟ್ಟಿದ್ದೀನಿ, ಕೇಸರಿ ಶಾಲ್ಗೆ ಅನುಮತಿ ಕೊಟ್ಟಿಲ್ಲ ಅಂತಾರೆ. ಅದು ಅವ ಧರ್ಮದ್ದು ಬಿಟ್ಬಿಡಿ. ಈಗ ರುದ್ರಾಕ್ಷಿ ಅಂತಾರೆ. ರುದ್ರಾಕ್ಷಿ ಒಳಗಡೆ ಇರುತ್ತಲ್ಲ ಸರ್, ಜನಿವಾರ ಒಳಗಡೆ ಇರ್ತೈತೆ. ನಮಗೆ ನಾವೆಲ್ಲ ಶಾಲೆಯಲ್ಲಿ ಕಲಿಬೇಕಾದ್ರೆ ನಮ್ಮ ಟೀಚರ್ಗಳು ಏನು ಹೇಳ್ತಾ ಇತ್ತು ಅಂದರೆ, ನಿನ್ನ ಜಾತಿ ಧರ್ಮ ನಿನ್ನ ಮನೇಲಿರಲಿ, ನೀವೆಲ್ಲ ಒಂದೇ ಇಲ್ಲಿ ಅಂತ ಹೇಳ್ಬಿಟ್ಟು ಸಮಾನತೆಯಿಂದ ನಮ್ಮನ್ನು ಕಲಿಸಿರೋವಂಥದ್ದು. ಇವತ್ತಿನ ಕಾಲದಲ್ಲಿ ಏನಾಗ್ತಾಯಿದೆ ಹೇಳಿ, ಅದನ್ನು ಬೇರೆ ರೀತಿಗೆ ಪೋಟ್ರೆ ಆಗ್ತಾಯಿದೆ. ಈಗ ಜನಿವಾರನೂ ಒಳಗಡೆ ಇರ್ತೈತೆ, ರುದ್ರಾಕ್ಷಿನೂ ಒಳಗಡೆ ಇರ್ತೈತೆ. ಇದನ್ನು ಮೇಲ್ಗಡೆ ಎತ್ತಿ ತೋರ್ಸೋಕ್ಕಾಗತ್ತಾ? ತೋರಿಸಲ್ಲ. ಅದು ಅವ್ರವ್ರು ಇದ್ರದ್ದು ಇರ್ತೈತಿ. ಇವರು ಹಿಜಾಬ್ನ ಹಾಕೊಂಬರಬೇಡ, ಹಿಜಾಬ್ನ ಹಾಕೊಳಕ್ಕೆ ಅವಕಾಶ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇರೋದು ಎಷ್ಟು ಮಟ್ಟಿಗೆ ಸರಿ? ಕೇಸರಿ ಶಾಲ್ದು ಬೇಡ ಬಿಡಿ, ಕೇಸರಿ ಶಾಲ್ದು ಹಿಜಾಬ್ದು ಇದನ್ನು ತೆಗೆದು ಹಾಕ್ಬಿಟ್ಟು ವಸ್ತ್ರ ಸಂಹಿತೆ 1969ರಿಂದ ಇದೆ. ಇವಾಗ ಯಾಕೆ ಬದಲಾವಣೆ ಮಾಡ್ತಾವ್ರೆ ಅನ್ನೋದನ್ನು ನಮಗೆ ಅರ್ಥ ಆಗ್ತಾಯಿಲ್ಲ.